ಚಾನೆಲ್ ವತಿಯಿಂದ ಜಾಗೃತಿ ಅಭಿಯಾನ. ನೀರು ಉಳಿಸಿ ಜೀವ ಉಳಿಸಿ. ಪ್ರತಿಯೊಂದು ಜೀವಿಗೂ ನೀರು ಬೇಕು. ಮುಂದಿನ ಪೀಳಿಗೆಗೆ ನೀರನ್ನು ಸಂರಕ್ಷಿಸಿಡಿ. ಗಿಡ ನೆಡಿ, ಹಸಿರು ಉಳಿಸಿ, ಉಸಿರು ಉಳಿಸಿ. ನಮಸ್ಕಾರ. ವಾರ್ತೆಗಳ ಪ್ರಾಯೋಜಕರು. ವಿಸಿಟ್ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300 N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. Book now flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. SSLC ಪರೀಕ್ಷೆಯಲ್ಲಿ ನಕಲು ಆಗದಂತೆ ಎಚ್ಚರಿಕೆ ವಹಿಸಿ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ. ರೋಟರಿ ಜನಸೇವಾ ಪ್ರತಿಷ್ಠಾನ ರಕ್ತ ಭಂಡಾರ ಲೋಕಾರ್ಪಣೆ. ಈ ಭಾಗದ ಜನಾರೋಗ್ಯ ಸೇವೆಗೆ ಮತ್ತಷ್ಟು ನೆರವಿಗೆ ಸಿದ್ಧ ರವಿ. ಪ್ರಾಣಿ ಪಕ್ಷಿಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ. ಗಣೇಶ್ ಗೌಡ ಪಾಟೀಲ್. ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಸ್ವೀಪ್ ಕಾರ್ಯಚಟುವಟಿಕೆಗಳನ್ನು ಚುರುಕುಗೊಳಿಸಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್. ನಿಯಮ ಉಲ್ಲಂಘನೆ. ಮಾನ್ವಿ ಪಟ್ಟಣದ 2 ಬಾರ್ ರೆಸ್ಟೋರೆಂಟ್ಗಳ ಪರವಾನಗಿ ರದ್ದಿಗೆ ಒತ್ತಾಯ. ಖಜಾರಿಯ ಟೈಲ್ಸ್ ಅಂಗಡಿಗೆ ಬೆಂಕಿ. ಲಕ್ಷಾಂತರ ಮೌಲ್ಯದ ವಸ್ತು ಭಸ್ಮ. SC ST ಬಾಲಕಿಯರ ವಸತಿ ನಿಲಯ ವಿದ್ಯಾರ್ಥಿಗಳು ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಅಬಕಾರಿ ಕಾನೂನು ಉಲ್ಲಂಘನೆಯಾದಲ್ಲಿ ಕರೆ ಮಾಡಿ ಮಾಹಿತಿ ನೀಡಿ. ವಾರ್ತೆಗಳ ವಿವರ. ಜಿಲ್ಲೆಯಲ್ಲಿ ಮಾರ್ಚ್ 25ರಿಂದ SSLC ವಾರ್ಷಿಕ ಪರೀಕ್ಷೆಗಳು ಆರಂಭವಾಗುತ್ತಿದ್ದು, ಪರೀಕ್ಷಾ ಕೇಂದ್ರದೊಳಗೆ ಯಾವುದೇ ಮೊಬೈಲ್ ಸೇರದಂತೆ ಎಲೆಕ್ಟ್ರಾನಿಕ್ ವಸ್ತುಗಳು ನಿಷೇಧಿಸಲಾಗಿದೆ. ಪರೀಕ್ಷೆಯಲ್ಲಿ ನಕಲು ಆಗದಂತೆ ಅಚ್ಚುಕಟ್ಟಾಗಿ ನಡೆಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಜಿಲ್ಲೆಯಲ್ಲಿ ಮಾರ್ಚ್ 25ರಿಂದ SSLC ವಾರ್ಷಿಕ ಪರೀಕ್ಷೆಗಳ ಆರಂಭವಾಗುತ್ತಿದ್ದು, ಪರೀಕ್ಷಾ ಕೇಂದ್ರದೊಳಗೆ ಯಾವುದೇ ಮೊಬೈಲ್ ಸೇರಿದಂತೆ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ನಿಷೇಧಿಸಲಾಗಿದೆ. ಪರೀಕ್ಷೆಯಲ್ಲಿ ನಕಲು ಆಗದಂತೆ ಅಚ್ಚುಕಟ್ಟಾಗಿ ನಡೆಸಬೇಕು ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಸಭಾಂಗಣದಲ್ಲಿ ಶಾಲಾ ಶಿಕ್ಷಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ SSLC ವಾರ್ಷಿಕ ಪರೀಕ್ಷೆಯ ಕುರಿತು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದರು. SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ಜಿಲ್ಲೆಯಲ್ಲಿ 93 ಪರೀಕ್ಷಾ ಕೇಂದ್ರಗಳು ಇದ್ದು, 5 ಸೂಕ್ಷ್ಮ, ಅತಿ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳಲ್ಲಿ ಕುಡಿಯುವ ನೀರು, ಶೌಚಾಲಯ ಸೇರಿದಂತೆ ಇತರೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದರು. SSLC ಪರೀಕ್ಷೆಗಳನ್ನು ಪಾರದರ್ಶಕವಾಗಿ ನಡೆಸುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಜವಾಬ್ದಾರಿತವಾಗಿ ಕಾರ್ಯನಿರ್ವಹಿಸಬೇಕು. ಯಾವುದೇ ಕಾರಣಕ್ಕೂ ಪರೀಕ್ಷಾ ಕೇಂದ್ರದ ಒಳಗೆ ಯಾವುದೇ ರೀತಿಯ ಮೊಬೈಲ್ ಸೇರಿ ಎಲೆಕ್ಟ್ರಾನಿಕ್ ವಸ್ತುಗಳನ್ನು ತರುವಂತಿಲ್ಲ ಎಂದು ತಿಳಿಸಿದರು. ಜಿಲ್ಲೆಯಲ್ಲಿ ಒಟ್ಟು 32,996 ವಿದ್ಯಾರ್ಥಿಗಳು SSLC ಪರೀಕ್ಷೆ ಬರೆಯುತ್ತಿದ್ದು, ಪರೀಕ್ಷೆಗೆ ಜಿಲ್ಲೆಯಲ್ಲಿ 93 ಮುಖ್ಯ ಅಧೀಕ್ಷಕರನ್ನು ನೇಮಕ ಮಾಡಲಾಗಿದ್ದು, 93 ಅಧೀಕ್ಷಕ ಅಧಿಕಾರಿಗಳು, 93 ಸ್ಥಾನಿಕ ಜಾಗೃತ ದಳದ ಅಧಿಕಾರಿಗಳು, 93 ಮೊಬೈಲ್ ಸ್ವಾಧೀನ ಅಧಿಕಾರಿಗಳು, 38 ಮಾರ್ಗಗಳಿಗೆ 38 ಮಾರ್ಗ ಅಧಿಕಾರಿಗಳನ್ನು ನೇಮಕ ಮಾಡಲಾಗಿದ್ದು, ಪರೀಕ್ಷಾ ಕಾರ್ಯಕ್ಕೆ ನಿಯೋಜನೆಗೊಂಡ ಅಧಿಕಾರಿಗಳು ಜವಾಬ್ದಾರಿತವಾಗಿ ತಮ್ಮ ಕರ್ತವ್ಯ ನಿಭಾಯಿಸುವಂತೆ ತಿಳಿಸಿದರು. ಇದೇ ವೇಳೆ ಜಿಲ್ಲಾ ಸ್ವೀಪ್ ಸಮಿತಿ ವತಿಯಿಂದ ಮತದಾರರ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಲಾಯಿತು. ವೆಬ್ಕಾಸ್ಟಿಂಗ್ ಆದ್ರೆ ಇಲ್ಲಿ ನೋಡ್ಬೇಕಲ್ಲ ನಾವು. ವೆಬ್ಕಾಸ್ಟಿಂಗ್ ಸುಮ್ಮನೆ ಅರ್ಥ ಇಲ್ಲ. ಅದು ನೋಡಿ ಬ್ಲಾಕ್ ಲೆವೆಲ್ ಅಥವಾ ಡಿಸ್ಟ್ರಿಕ್ಟ್ ಲೆವೆಲ್
ಓಕೆ, ನಮ್ಮ ಟೆಕ್ನಿಕಲ್ ಟೀಮ್ ಇಂದ ಏನು ಸಹಾಯ ಬೇಕಾದ್ರೂ ನೋಡಿ, ಬಟ್ ಇದು ಅರೇಂಜ್ಮೆಂಟ್ ಮಾಡಿ. ಓಕೆ, ನಮ್ಮ ಮೀಡಿಯಾ ಇದು ಎಲ್ಲ ನೋಡ್ತಾ ಇರೋದು. ಓಕೆ, ವೆಬ್ಕಾಸ್ಟಿಂಗ್ ಹೀಗೆ ನಡೀತಾ ಇದೆ ಅಂತ. ಓಕೆ, ಜೊತೆಗೆ ಸ್ಟೂಡೆಂಟ್ಸ್ಗೆ ಕೂಡ ಹೇಳಿ ಇದು CCTV ಕ್ಯಾಮೆರಾದಿಂದ ವೆಬ್ಕಾಸ್ಟಿಂಗ್ ನಡೀತಾ ಇದೆ ಅಂತ. ಓಕೆ, ದೇ ವಿಲ್ ಆಲ್ಸೋ ಬಿ ಕಾಷನ್ ಓಕೆ ಅಬೌಟ್ ದಿ ಸೇಮ್. ಸೊ ಅದು ವೆಬ್ಕಾಸ್ಟಿಂಗ್ ಆಗಿದೆ. ಮತ್ತೆ ನೆಕ್ಸ್ಟ್ ನೋಡಿ, ನೀವು ಎಲ್ಲ ಫ್ಲೈಂಗ್ ಸ್ಕ್ವಾಡ್ ಕೂಡ ಕೇಳಿದ್ರೆ ಅಲ್ಲ ಮೀಟಿಂಗ್ ಅಲ್ಲಿ ಫ್ಲೈಂಗ್ ಸ್ಕ್ವಾಡ್ ಇಲ್ಲ. ಓಕೆ ಓಕೆ ಫೈನ್. ಓಕೆ, ಇದ್ದಾರೆ. ಓಕೆ, ಆಯ್ತು. ನಿಮ್ಮ ಸ್ಕೂಲಲ್ಲಿ ನಿಮಗೆ ಪ್ರೊಸೀಜರ್ ಗೊತ್ತಿದೆಯಾ? ಇದು ಮ್ಯಾಲ್ ಪ್ರಾಕ್ಟೀಸ್ ನೀವು ಕ್ಯಾಚ್ ಮಾಡಿದ್ರೆ ಏನ್ ಮಾಡ್ಬೇಕು ಅಂತ? ಅದೇ ನೀವು ಒಂದು ರೂಮ್ಗೆ ಹೋಗ್ತೀರಿ, ಆ ಕಡೆ ನೀವು ನೋಡಿದ್ರೆ ಯಾರೊಬ್ರು ಈಸ್ ಡೂಯಿಂಗ್ ಸಮ್ ಮ್ಯಾಲ್ ಪ್ರಾಕ್ಟೀಸ್ ಕಾಪಿ ಮಾಡ್ತಿದ್ದಾರೆ ಅಥವಾ ಏನು. ಸೊ ಅದು ಆದ್ಮೇಲೆ ಏನ್ ಮಾಡ್ಬೇಕು, ನೀವು ಪ್ರೊಸೀಜರ್ ಏನ್ ಮಾಡ್ಬೇಕು ಗೊತ್ತಿದೆಯಾ ಯಾರಿಗೆ? ಹೇಳಿ. ಈಗ ಮಗು ಕಾಪಿ ಮಾಡ್ತಾ ಇದೆ ಅಂತ ಮುಂದಿನ ಸ್ಟೆಪ್ ಏನ್ ತಗೋಬೇಕು ಅನ್ನೋದ್ರ ಬಗ್ಗೆ ಏನ್ ನಿಯಮಗಳು ಇರ್ತಾವಲ್ಲ ಹೇಳಿ. ಸೊ ಇವ್ರು ಯಾರು ಚೀಫ್ ಕಸ್ಟೋಡಿಯನ್ ತಗೋಬೇಕು ಅವರಿಂದ. ಜೊತೆಗೆ ನೀವು ನೋಡಬೇಕು, ಬ್ಲೂಟೂತ್ ಡಿವೈಸ್ ಜನರಲಿ ಯೂಸ್ ಮಾಡ್ತಾರೆ ಇದು ಎಲ್ಲ ಮಾಡಲಿಕ್ಕೆ. ಓಕೆ, ಸೊ ಮಾಧ್ಯಮಿಕರು ಇದ್ದಾರೆ ಅಲ್ವಾ, ಯು ಪ್ಲೀಸ್ ಮೆನ್ಷನ್ ಇನ್ ಯುವರ್ ಪರ್ಸನಲ್ ದಟ್ ವಿ ಆರ್ ಅಪೀಲಿಂಗ್ ಟು ಸ್ಟೂಡೆಂಟ್ಸ್, ಯಾವುದು ಎಲೆಕ್ಟ್ರಾನಿಕ್ ಮಟೀರಿಯಲ್ ತಗೊಂಡು ಸೆಂಟರ್ಗೆ ಬರಬೇಡ ಅಂತ. ಓಕೆ, ಬೇಕಾಗಿಲ್ಲ ಅವರಿಗೆ ಮೊಬೈಲ್ ಫೋನ್. ಇದು 3 ಗಂಟೆ ಇರುತ್ತೆ ಎಕ್ಸಾಮ್. ಓಕೆ, ಸೊ ಅದು 3 ಗಂಟೆ ಸಲುವಾಗಿ ಮೊಬೈಲ್ ಫೋನ್ ಯಾವುದು ಬೇರೆ ಯಾವುದು ಎಲೆಕ್ಟ್ರಾನಿಕ್ ಡಿವೈಸ್ ಬೇಕಾಗಿಲ್ಲ ಅಂದ್ರೆ. ಸೊ we appeal for to the students, don't get any electronic gadgets at all. ಓಕೆ, ಮೊಬೈಲ್ ಫೋನ್ ಇರಲಿ, ಬ್ಲೂಟೂತ್ ಡಿವೈಸ್ ಇರಲಿ, ಯಾವುದು ಬೇರೆ ಡಿವೈಸ್ ಇರಲಿ. ಓಕೆ, ಮತ್ತೆ ಮ್ಯಾಥಮೆಟಿಕ್ಸ್ ಪೇಪರ್ಗೆ ಕ್ಯಾಲ್ಕುಲೇಟರ್ ಇದೆಯಾ? ಇಲ್ಲ. ಕ್ಯಾಲ್ಕುಲೇಟರ್ ಕೂಡ ಬೇಕಾಗಿಲ್ಲ ಆ ಕಡೆ. ಓಕೆ, ಸೊ ಜೊತೆಗೆ ಒಂದು ಬಾರಿ ಎಲ್ಲ ಫ್ಲೈಯಿಂಗ್ ಸ್ಕ್ವಾಡ್ ಜೊತೆಗೆ ಚರ್ಚೆ ಮಾಡಿ ಅವರು ಏನ್ ಜವಾಬ್ದಾರಿ ಇದೆ, ಅವರು ಏನ್ ಪ್ರೊಸೀಜರ್ ಫಾಲೋ ಮಾಡಬೇಕು ಅದು ನೋಡ್ಬೇಕು. ನೋಡಿ, DC ಸಾಹೇಬ್ರು 144 ಸೆಕ್ಷನ್ ಜಾರಿ ಮಾಡ್ತಾರೆ ಎಕ್ಸಾಮ್ ಸೆಂಟರ್ಗೆ. ಆಲ್ 6 days 144 ಸೆಕ್ಷನ್ would be in action. ಸೊ ಆ ಕಡೆ ಯಾವ ಪ್ರಕಾರದ್ದು ಮೂವ್ಮೆಂಟ್ ಆಗ್ಬಾರ್ದು. ಇದು ಏನಾಗುತ್ತೆ ನೋಡಿ, ಸೆಂಟರ್ ಒಳಗಡೆ ಏನಾಗ್ತಾ ಇದೆ ಅದು ಬೇರೆ ಪ್ರಶ್ನೆ. ಸೆಂಟರ್ ಹೊರಗಡೆ ಜಾಸ್ತಿ ಮೂವ್ಮೆಂಟ್ ಇದ್ರೆ, ಜಾಸ್ತಿ ಗರ್ದಿ ಇದೆ, ಎಷ್ಟು ಜನರು ಓಡಾಡ್ತಾ ಇದ್ರೆ ಇಮಿಡಿಯೇಟ್ಲಿ ಅದು ಇಟ್ ಬಿಕಮ್ಸ್ ಮ್ಯಾಟರ್ ಆಫ್ ಕನ್ಸರ್ನ್. ಯಾಕೆ ಇಷ್ಟು ಜನರು ಈ ಕಡೆ ಇದ್ದಾರೆ, ಯಾಕೆ ಓಡಾಡ್ತಿದ್ದಾರೆ ಅಂತ. ಮತ್ತೆ ಇಮಿಡಿಯೇಟ್ ಆಗಿ ಅವರು ಕನ್ಕ್ಲೂಷನ್ ಮಾಡ್ತಾರೆ, ಇದು ಮ್ಯಾಲ್ ಪ್ರಾಕ್ಟೀಸ್ ನಡೀತಾ ಇದೆ ಅಂತ. ಸೊ ಎಕ್ಸಾಮ್ ಸೆಂಟರ್ ಹೊರಗಡೆ ಕೂಡ ಯು ನೀಡ್ ಟು ಕೀಪ್ ಪೀಪಲ್ ಔಟ್. ಓಕೆ, ಗೇಟ್ ಇಂದ ಹೊರಗಡೆ ಇರಬೇಕು ಅವರು. ಓಕೆ, ಮತ್ತೆ ಯಾರು 134 ಅರೇಂಜ್ ಮಾಡ್ತಾರೆ ತಕ್ಷಣ ಕಂಪ್ಲೀಟ್ ಕೊಡಿ, ಪೊಲೀಸ್ ವಿಲ್ ಇಮಿಡಿಯೇಟ್ಲಿ ಬುಕ್ ಕೇಸಸ್. ಓಕೆ, ಬಟ್ ಜಸ್ಟ್ ಟು ಕನ್ಕ್ಲೂಡ್ ದಿಸ್ ನಾವು ನೋಡಿ, ನಾನು 3-4 ಪಾಯಿಂಟ್ ಹೇಳ್ತೀನಿ. ಫಸ್ಟ್, ಅಶ್ಯೂರ್ ಮಿನಿಮಮ್ ಫ್ಯಾಸಿಲಿಟೀಸ್, ಡ್ರಿಂಕಿಂಗ್ ವಾಟರ್, ಕರೆಕ್ಟ್ ಟಾಯ್ಲೆಟ್ ಫೆಸಿಲಿಟಿ, ಎಸ್ಪೆಷಲಿ ಫಾರ್ ಗರ್ಲ್ಸ್. ಓಕೆ, ಯಾವುದು ಸೆಂಟರ್ ಅಲ್ಲಿ ಗರ್ಲ್ಸ್ ಸ್ಟೂಡೆಂಟ್ಸ್ ಜಾಸ್ತಿ ಇದೆ ಅಥವಾ ಯಾವುದು ಸೆಂಟರ್ ಗರ್ಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ ಆ ಕಡೆ ಯು ನೀಡ್ ಟು ಬಿ ವೆರಿ ಕೇರ್ಫುಲ್ ಇನ್ ಟರ್ಮ್ಸ್ ಆಫ್ ಪ್ರೊವೈಡಿಂಗ್ ಟಾಯ್ಲೆಟ್ ಫೆಸಿಲಿಟಿ ಓವರ್ ದೇರ್. ಓಕೆ, please don't make any student feel compromised on his efficiency because of our lack of preparation. All right, especially girls. It's very bad if a girl is uncomfortable. She is talented, she has studied, but she is uncomfortable. That's why she lost some 4-5 marks somewhere. It is not acceptable. So drinking water, toilet facility. Okay. ಆ 93 ಪರೀಕ್ಷಾ ಕೇಂದ್ರಗಳಲ್ಲಿ ರೆಗ್ಯುಲರ್ ಆಗಿರ್ತಕ್ಕಂಥ ಮಕ್ಕಳ ಸಂಖ್ಯೆ 30,579 ಮಕ್ಕಳಿದ್ದಾವೆ. ಅದ್ರ ಜೊತೆಗೆ RR ಮಕ್ಕಳನ್ನು ಸೇರಿಸಿದ ಮತ್ತು ಖಾಸಗಿ ಅಭ್ಯರ್ಥಿಗಳನ್ನು ಸೇರಿಸಿದ 32,996 ಮಕ್ಕಳು ನಮ್ಮ ಜಿಲ್ಲೆಯಲ್ಲಿ ಪರೀಕ್ಷೆಯನ್ನು ಬರೀತಾ ಇದ್ದಾರೆ. ನಮ್ಮಲ್ಲಿ ಇರ್ತಕ್ಕಂಥ ಪರೀಕ್ಷಾ ಕೇಂದ್ರಗಳ ಸಂಖ್ಯೆ 93, ಅತಿ ಸೂಕ್ಷ್ಮ ಪರೀಕ್ಷಾ ಕೇಂದ್ರಗಳು 5 ಇದ್ದಾವೆ. ಮುಖ್ಯ ಅಧೀಕ್ಷಕರ ಸಂಖ್ಯೆ 93, ಪ್ರಶ್ನೆ ಪತ್ರಿಕೆ ಪಾಲಕರ ಸಂಖ್ಯೆ 93, ಸ್ಥಾನಿಕ ಜಾಗೃತರ ಸಂಖ್ಯೆ 93, ಮೊಬೈಲ್ ಸ್ವಾಧೀನಾಧಿಕಾರಿಗಳ ಸಂಖ್ಯೆ 93, ಮಾರ್ಗಾಧಿಕಾರಿಗಳ ಸಂಖ್ಯೆ ಅಂದ್ರೆ ಪ್ರಶ್ನೆ ಪತ್ರಿಕೆಯನ್ನು
ಒಪ್ಪಿಸ್ತಕ್ಕಂಥ ಮಾರ್ಗದರ್ಶಕರ ಸಂಖ್ಯೆ 38, ಮಾರ್ಗದರ್ಶಕರ ಸಂಖ್ಯೆ 38 ಇದೆ ಸರ್. ನಮ್ಮ 93 ಪರೀಕ್ಷಾ ಕೇಂದ್ರಗಳಲ್ಲಿ 1147 ಕೊಠಡಿಗಳನ್ನು ನಾವು ಬಳಕೆ ಮಾಡಲಾಗ್ತದೆ. ಅದರಲ್ಲಿ 818 ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಈಗಾಗಲೇ ಅಳವಡಿಸಲಾಗಿದೆ. ಉಳಿದಂತೆ 529 ಕೊಠಡಿಗಳಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸತಕ್ಕಂಥ ಕಾರ್ಯ ಚುರುಕಿನಿಂದ ಸಾಗಿದೆ. ಅದರ ಜೊತೆಗೆ ಇಂಟರ್ನೆಟ್ ಫೆಸಿಲಿಟಿ ಇರತಕ್ಕಂಥದ್ದು 27 ಶಾಲೆಗಳಲ್ಲಿ 27 ಪರೀಕ್ಷಾ ಕೇಂದ್ರಗಳಲ್ಲಿ 66 ಪರೀಕ್ಷಾ ಕೇಂದ್ರಗಳಲ್ಲಿ ಸಹಿತ ಇಂಟರ್ನೆಟ್ ಸೌಲಭ್ಯ 2-3 ದಿನಗಳಲ್ಲಿ ನಾವು ಸೌಲಭ್ಯವನ್ನು ಕಲ್ಪಿಸಿಕೊಡ್ತಾ ಇದ್ದೇವೆ ಸರ್. ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿಗಳೊಂದಿಗೆ ಸಮನ್ವಯ ಸಾಧಿಸಿ ವೇಳಾಪಟ್ಟಿಯಂತೆ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಬೇಕು. ಪರೀಕ್ಷಾ ಕೇಂದ್ರದಲ್ಲಿ ಮೂಲಭೂತ ಸೌಲಭ್ಯಗಳ ಶುದ್ಧ ಕುಡಿಯುವ ನೀರು, ಶೌಚಾಲಯ ವ್ಯವಸ್ಥೆ, ಶೌಚಾಲಯದ ನೀರಿನ ಲಭ್ಯತೆ, ಕೈ ತೊಳೆಯಲು ಸಾಬೂನು, ಹ್ಯಾಂಡ್ ವಾಶ್ ವ್ಯವಸ್ಥೆ ಸಮರ್ಪಕವಾಗಿರುವಂತೆ ಕ್ರಮ ವಹಿಸಬೇಕು. ಪರೀಕ್ಷಾ ಕೇಂದ್ರಕ್ಕೆ ಸೂಕ್ತ ಪೊಲೀಸ್ ಭದ್ರತೆ ಪಡೆಯಲು ಕ್ರಮ ವಹಿಸುವುದು. ಪರೀಕ್ಷಾ ಕೇಂದ್ರದಲ್ಲಿ ವಿದ್ಯಾರ್ಥಿಗಳಿಗೆ ಕೇಂದ್ರ ನಾಮಯಾರಿ CNR ಆಧಾರದ ಮೇಲೆ ಸೂಕ್ತ ರೀತಿಯ ಆಸನ ವ್ಯವಸ್ಥೆ ಮಾಡುವುದು. ಡೆಸ್ಕ್ಗಳ ಕೊರತೆಯಾದರೆ ಟ್ಯಾಗ್ ಮಾಡಲಾಗಿರುವ ಸ್ಥಳಗಳಿಂದ ಡೆಸ್ಕ್ಗಳನ್ನು ತರಿಸಿಕೊಳ್ಳಬೇಕು ಅಂತ ಹೇಳಿ. ವಿಭಿನ್ನ ಸಾಮರ್ಥ್ಯ ಇರತಕ್ಕಂಥ ಮಕ್ಕಳಿಗೆ ನ್ಯೂನತೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸುಗಮವಾಗಿ ಪರೀಕ್ಷೆ ಬರೆಯಲು ಪರೀಕ್ಷಾ ಕೇಂದ್ರದ ನೆಲಮಹಡಿಯಲ್ಲಿ ಸೂಕ್ತ ಆಸನದ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ. ಕ್ಷೇತ್ರ ಶಿಕ್ಷಣಾಧಿಕಾರಿ ಅನುಮೋದನೆಯಂತೆ ರಾಜ್ಯ ಮೂಲಕ ಕೊಠಡಿ ಮೇಲ್ವಿಚಾರಕರನ್ನು ಕೊಠಡಿಗಳಿಗೆ ನಿಯೋಜಿಸುವುದು ಅಂತೇಳಿ. ಈಗಾಗಲೇ ಪ್ರಾಥಮಿಕ ಶಾಲಾ ಶಿಕ್ಷಕರನ್ನು ಕೊಠಡಿ ಮೇಲ್ವಿಚಾರಕರನ್ನಾಗಿ ತೆಗೆದುಕೊಳ್ಳಬೇಕಂತ ನಿರ್ದೇಶನ ಇತ್ತು. ಈಗ ಮತ್ತೆ ಪ್ರೌಢಶಾಲಾ ಶಿಕ್ಷಕರನ್ನು ತೆಗೆದುಕೊಳ್ಳಬೇಕಂತಿದೆ. ಆ ಕಟ್ಟಡದಲ್ಲಿರ್ತಕ್ಕಂಥ ಶಿಕ್ಷಕರು ಪಕ್ಕದ ಕಟ್ಟಡದಲ್ಲಿ ಅವರು ಕೊಠಡಿ ಮೇಲ್ವಿಚಾರಕರಾಗಿ ಕೆಲಸವನ್ನು ನಿರ್ವಹಿಸಬೇಕು ಮತ್ತು ಆ ಸಬ್ಜೆಕ್ಟ್ ಟೀಚರ್ಸ್ ಆ ಪೇಪರ್ ಇದ್ದಾಗ ಆ ಸಬ್ಜೆಕ್ಟ್ ಟೀಚರ್ಸ್ ಯಾವುದೇ ಕಾರಣಕ್ಕೂ ಕೊಠಡಿ ಮೇಲ್ವಿಚಾರಕರಾಗಿ ಕೆಲಸವನ್ನು ನಿರ್ವಹಿಸುತ್ತಿಲ್ಲ. ಇದೆಲ್ಲರೂ ನಿಮಗೆ ಜಿಯೋ ಮುಖಾಂತರ ಈಗಾಗಲೇ ನಿಮಗೆ ಈ ಮಾಹಿತಿಯನ್ನು ತಲುಪಿಸಲಾಗಿದೆ ಅಂತ. ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಧರ್ಮ, ಜನಾಂಗ, ಜಾತಿ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತ ಈ ಮೂಲಕ ಪ್ರತಿಜ್ಞೆಯನ್ನು ಸ್ವೀಕರಿಸುತ್ತೇವೆ. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅಶೋಕ್ ದೊಡಗುಂಟಿ, ಜಿಲ್ಲಾ ಸ್ವಿಪ್ಸ್ ನೋಡಲ್ ಅಧಿಕಾರಿ ಡಾಕ್ಟರ್ BY ವಾಲ್ಮೀಕಿ, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕ KD ಬಡಗೇರ್, ಮತದಾರರ ಸಾಕ್ಷರತಾ ಕ್ಲಬ್ನ ದಂಡಪ್ಪ ಬಿರಾದರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಜಿಲ್ಲೆ ಸೇರಿದಂತೆ ಈ ಭಾಗದ ಜನರ ಆರೋಗ್ಯ ರಕ್ಷಣೆ ಯೋಜನೆಗಳಿಗೆ ಹೆಚ್ಚಿನ ನೆರವು ನೀಡಲು ರೋಟರಿ ಫೌಂಡೇಶನ್ ಸಿದ್ಧವಿದ್ದು, ಸ್ಥಳೀಯವಾಗಿ ನಿಮ್ಮ ಸಹಾಯಕರೊಂದಿಗೆ ಮತ್ತಷ್ಟು ಹೆಚ್ಚಿನ ಯೋಜನೆ ಈ ಭಾಗಕ್ಕೆ ಪಡೆಯುವಂತೆ ರೋಟರಿ ಫೌಂಡೇಶನ್ PDG ರವಿ ವಡ್ಲಮನಿ ಹೇಳಿದರು. ಜಿಲ್ಲೆ ಸೇರಿದಂತೆ ಈ ಭಾಗದ ಜನರ ಆರೋಗ್ಯ ರಕ್ಷಣೆ ಯೋಜನೆಗಳಿಗೆ ಹೆಚ್ಚಿನ ನೆರವು ನೀಡಲು ರೋಟರಿ ಫೌಂಡೇಶನ್ ಸಿದ್ಧವಿದ್ದು, ಸ್ಥಳೀಯವಾಗಿ ನಿಮ್ಮ ಸಹಾಯ ಸಹಕಾರದೊಂದಿಗೆ ಮತ್ತಷ್ಟು ಹೆಚ್ಚಿನ ಯೋಜನೆ ಈ ಭಾಗಕ್ಕೆ ಪಡೆಯುವಂತೆ ರೋಟರಿ ಫೌಂಡೇಶನ್ PDG ರವಿ ವಡ್ಲಮನಿ ಹೇಳಿದರು. ಅವರು ಇಂದು ನಗರದ ಬೇಸ್ತವಾರಪೇಟೆ ಶ್ರೀ ಅಮರೇಶ್ವರ ಆಸ್ಪತ್ರೆಯ 3ನೇ ಮಹಡಿಯಲ್ಲಿ ರೋಟರಿ ಕಾಟನ್ ಈಸ್ಟ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಜನಸೇವಾ ಪ್ರತಿಷ್ಠಾನ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಂಡಿದ್ದ ರೋಟರಿ ಜನಸೇವಾ ಪ್ರತಿಷ್ಠಾನ ರಕ್ತ ಭಂಡಾರ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ರೋಟರಿ ರಾಯಚೂರು ಮತ್ತು ಜನಸೇವಾ ಪ್ರತಿಷ್ಠಾಪನಾ ಶೇಕಡಾ 50% ಅನುದಾನ ಭರವಸೆ ಹಿನ್ನೆಲೆಯಲ್ಲಿ ರೋಟರಿ ಫೌಂಡೇಶನ್ ಅಷ್ಟೇ ಮೊತ್ತದ ಅನುದಾನ ನೀಡುವುದು ರಕ್ತ ಭಂಡಾರ ಆರಂಭಕ್ಕೆ ಅನುಕೂಲವಾಗಿದೆ. ಈ ರೀತಿಯ ಸಕ್ರಿಯ ಚಟುವಟಿಕೆಗಳಿಂದ ಮಾತ್ರ ಹೆಚ್ಚಿನ ಜನಸೇವೆ ತಲುಪಲು ಸಾಧ್ಯವಾಗುತ್ತದೆ. ಈ ಭಾಗದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸಂಬಂಧಿ ಮತ್ತು ಕೌಶಲ್ಯ ಸಂಬಂಧಿತ ಯೋಜನೆಗಳನ್ನು ಜಾರಿಗೊಳಿಸುವ ಮೂಲಕ ರೋಟರಿ ಹಾಗೂ ಜನಸೇವಾ ಪ್ರತಿಷ್ಠಾನ ಸಮಾಜ ಸೇವೆಯನ್ನು ನಿರ್ವಹಿಸಲಿ ಎಂದು ಹೇಳಿದರು.
supposed to be there. What I am, I just want to check that my blood was very negative, my uncle's blood was very positive. This is tomorrow 10 years. Then I find out 3 friends. समझ लिए आपका क्या वो रेलवे स्टेशन पर फिक्स था ना? He is having, we are and I am so interested. My friend Ram Singh, मेरा नाम दिलीप पवार है. तभी मुझे बचपन में दिलीप पवार बोलते थे, लेकिन बाद में माइंड पड़ा. I just approached them. 3 friends came forward to do the blood. Because at the time I came to know my member is very pixel, that is very negative. Till now I have given more than 40 times. Where an emergency needed, all the sometimes of Bhushan I have my number. ये भी नहीं चाहिए तो मुझे फोन आता है पहला. तो मैंने एक्सेल मनी का देना बंद किया हूँ और आई यूज्ड टू गिव एवरी 3 months होते मैंने कहा वेटिंग लिस्ट पर लिखते थे मुझे ब्लड चाहिए ये नेगेटिव एंड गिव ब्लड इज समथिंग रॉन्ग. अभी अपने इसमें नया डोज आता है नया ब्लड आता है नया एनर्जी होता है तो मैं भी बनते जाता. ಜನಸೇವಾ ಪ್ರತಿಷ್ಠಾನ ಅಧ್ಯಕ್ಷರಾದ ತ್ರಿವಿಕ್ರಮ್ ಜೋಶಿ ಮಾತನಾಡಿ, ರಕ್ತ ಭಂಡಾರ ನಂತರ ಈ ಭಾಗದಲ್ಲಿ ಬಡ ರೋಗಿಗಳಿಗಾಗಿ ಆರೋಗ್ಯ ಸಂಬಂಧಿತ ಕೇಂದ್ರ ಹಾಗೂ ತಪಾಸಣಾ ಕೇಂದ್ರ ಆರಂಭಿಸುವುದು ಗುರಿಯಾಗಿದೆ. ವಾರ್ಷಿಕ ತಪಾಸಣಾ ಕೇಂದ್ರ ಒಂದನ್ನು ಪ್ರತ್ಯೇಕವಾಗಿ ನಿರ್ವಹಿಸುವ ಯೋಜನೆ ಜನಸೇವಾ ಪ್ರತಿಷ್ಠಾನ ಮತ್ತು ರೋಟರಿ ಕ್ಲಬ್ ಹೊಂದಿದೆ. ಉದ್ದೇಶಿತ ರಕ್ತ ಭಂಡಾರ ಆರಂಭಕ್ಕೆ ರೋಟರಿ ಫೌಂಡೇಶನ್ 55 ಲಕ್ಷ ನೆರವು ನೀಡಿದ್ದರೆ ಜನಸೇವಾ ಪ್ರತಿಷ್ಠಾನ 25 ಲಕ್ಷ ಮತ್ತು ರೋಟರಿ ಕಾರ್ಟೂನ್ ಈಸ್ಟ್ ಶರ್ಟ್ ಟ್ರಸ್ಟ್ನಿಂದ 20 ಲಕ್ಷ ನೆರವು ನೀಡಲಾಗಿದೆ ಎಂದರು. ರಾಯಚೂರು ಜಿಲ್ಲೆಯ ಹಾಗೂ ರಾಯಚೂರು ನಗರದ ನಾಗರಿಕರಿಗೆ ಆರೋಗ್ಯದ ದೃಷ್ಟಿಯಿಂದ ಮತ್ತು ಅವರ ಅವಶ್ಯಕತೆ ಇದ್ದಾಗ ರಕ್ತದ ಅವಶ್ಯಕತೆ ಅವರಿಗೆ ತಮ್ಮ ಟ್ರೀಟ್ಮೆಂಟ್ ಇದ್ದಾಗ ಕೊಡಲಿಕ್ಕಾಗಿ ಒಂದು ರಕ್ತ ನಿಧಿ ಕೇಂದ್ರದ ಅವಶ್ಯಕತೆ ತುಂಬ ಇತ್ತು. ಆ ಉದ್ದೇಶದಿಂದ ರೋಟರಿ ಕಾಟನ್ ಈಸ್ಟ್ ಟ್ರಸ್ಟು ಹಾಗೂ ಜನಸೇವಾ ಪ್ರತಿಷ್ಠಾನ ರಾಯಚೂರು ಇವರ ಒಂದು ಸಂಯುಕ್ತ ನೇತೃತ್ವದಲ್ಲಿ ರಾಯಚೂರು ರೋಟರಿ ಜನಸೇವಾ ಪ್ರತಿಷ್ಠಾನ ಬ್ಲಡ್ ಸೆಂಟರ್ ಇದರ ಉದ್ಘಾಟನೆಯನ್ನು ಇವತ್ತು ರಾಯಚೂರಲ್ಲಿ ಮಾಡಲಾಗಿದೆ. ಸರ್ಕಾರದ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಅನುಮತಿಯೊಂದಿಗೆ ಇದು ಪ್ರಾರಂಭ ಆಗಿದೆ. ಇದು ರಾಯಚೂರು ಜಿಲ್ಲೆಯ ಅಷ್ಟೇ ಅಲ್ಲ, ಅಕ್ಕಪಕ್ಕದ ಜಿಲ್ಲೆಯ ತಾಲೂಕುಗಳಿಗೂ, ಯಾಕಂದರೆ ಯಾದಗಿರಲ್ಲೂ ರಕ್ತನಿಧಿ ಇಲ್ಲ, ಬ್ಲಡ್ ಸೆಂಟರ್ ಇಲ್ಲ, ಪಕ್ಕದ ಗದ್ವಾಲ ಇರ್ಬೋದು, ಆಂಧ್ರದ ಬೇರೆ ಬೇರೆ ಗ್ರಾಮಗಳಿಂದನೂ ಇಲ್ಲಿ ಜನ ಬ್ಲಡ್ ತಗೊಳ್ಳಿಕ್ಕೆ ಬರ್ತಿರ್ತಾರೆ, ಟ್ರೀಟ್ಮೆಂಟಿಗೆ ಬರ್ತಿರ್ತಾರೆ. ರಾಯಚೂರಲ್ಲಿರ್ತಕ್ಕಂಥ 33 ನಮ್ಮ ನರ್ಸಿಂಗ್ ಹೋಮ್ಗಳೇನಿದೆ ಆ ಎಲ್ಲ ನರ್ಸಿಂಗ್ ಹೋಮ್ಗಳಿಗೂ ಇದನ್ನು ಕೇಟರ್ ಮಾಡಲಿಕ್ಕೆ ಒಂದು ಅವಕಾಶವನ್ನು ಈ ರೋಟರಿ ಜನಸೇವಾ ಪ್ರತಿಷ್ಠಾನ ಬ್ಲಡ್ ಸೆಂಟರ್ ಮಾಡಿಕೊಟ್ಟಿದೆ. ನಾನು ರಾಯಚೂರು ನಾಗರಿಕರಿಗೆ ಮತ್ತು ಎಲ್ಲರಿಗೂ ಕೇಳೋದಿಷ್ಟೇ, ಎಲ್ಲ ಯುವಕರು ವಿಶೇಷವಾಗಿ ಯಾರಿಗೆ ಬ್ಲಡ್ ಕೊಡುವಂಥ ಒಂದು ಸಾಮರ್ಥ್ಯ ಇದೆಯೋ, ಬಿಲೋ 50 ಏಜ್ ಇರತಕ್ಕಂಥ ಎಲ್ಲರೂ ಇಲ್ಲಿ ತಮ್ಮ ರಕ್ತದಾನ ಮಾಡಲಿಕ್ಕೆ ಅವಕಾಶ ಇದೆ. ಆ ರಕ್ತದಾನದ ಒಂದು ಅನುಭವವನ್ನು ಪಡೆಯೋ ಜೊತೆಗೆ ಈ ಭಾಗದ ನಮ್ಮ ವೈದ್ಯಕೀಯ ಚಿಕಿತ್ಸೆಗೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ರೀತಿಯ ಪೇಷಂಟ್ಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ರಕ್ತದಾನಕ್ಕೂ ಮುಂದೆ ಬರಬೇಕು, ಈ ಭಾಗದ ಒಂದು ಜನತೆಗೂ ತಮ್ಮ ಅನುಕೂಲ ಕೊಡಬೇಕು ಅಂತ ನಾನು ಈ ರೋಟರಿ ಜನಸೇವಾ ಪ್ರತಿಷ್ಠಾನ ಬ್ಲಡ್ ಸೆಂಟರ್. ಈ ಕಾರ್ಯಕ್ರಮದಲ್ಲಿ ಕಮಲ್ ಕುಮಾರ್ ಅವರು ಮಾತನಾಡಿ, ಈ ರೀತಿಯ ಆರೋಗ್ಯಕರ ಸೌಲಭ್ಯ ಹೆಚ್ಚಿಸುವಲ್ಲಿ ರೋಟರಿ ಮತ್ತು ಜನಸೇವಾ ಪ್ರತಿಷ್ಠಾನದ ಕಾರ್ಯ ಅತ್ಯಂತ ಶ್ಲಾಘನೀಯವಾಗಿದೆ ಎಂದರು. And I know Rotary are having very good capacity and they will wonders. And all my Rotary friends are very dear to me. A lot of people on other platform with me, but wonderful. Especially Previous to the Chamber of Commerce, we are there. Shivgiri is endless. Every 15 days we will make up thought. Kamal bhai wo karna hai, Kamal bhai ye karna hai, Kamal bhai wo karna hai. Salute you for your positive attitude and that approach you have. And of course, Ashoram is part of this. And all the friends are good friends of mine. And at this point of time, all this line for all the Rotary members and the organization which has given the concept that we have got that Rotary Janaseva Pratishthan Blood Center and the Rotary International given grant. ಕಾರ್ಯಕ್ರಮದಲ್ಲಿ ಶಿವಗಿರೀಶ್, ರಂಗಲಿಂಗನಗೌಡ, ದಾಮೋದರ್ ಪ್ರಭು, ಗುರುಲಿಂಗಪ್ಪ, ಶ್ರೀನಿಧಿ ಕುಲಕರ್ಣಿ, ರಾಮರಾವ್ ಗಣೇಕಲ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಮಸ್ಕಿ ನಗರದ ನಂದಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ವನಸಿರಿ ಫೌಂಡೇಶನ್ ತಾಲೂಕು ಘಟಕ ಮಸ್ಕಿ ವತಿಯಿಂದ ಪಕ್ಷಿಗಳ ಅರವಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಮಸ್ಕಿ ನಗರದ ನಂದಿ ಪಬ್ಲಿಕ್ ಶಾಲೆ ಆವರಣದಲ್ಲಿ ವನಸಿರಿ ಫೌಂಡೇಶನ್ ತಾಲೂಕು ಘಟಕ ಮಸ್ಕಿ ವತಿಯಿಂದ ಪಕ್ಷಿಗಳ ಅರವಟ್ಟಿಗೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮವನ್ನು ನಂದಿ ಪಬ್ಲಿಕ್ ಶಾಲೆ
ಮುಖ್ಯ ಶಿಕ್ಷಕರಾದ ಗಣೇಶ್ ಗೌಡ ಪಾಟೀಲ್ ಪಕ್ಷಿಗಳ ಅರವಟಿಕೆಗೆ ಕಾಳು ನೀರು ಹಾಕಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ದೇವರು ಭೂಮಿಯ ಮೇಲೆ ಪ್ರಾಣಿ ಪಕ್ಷಿಗಳ ಜೊತೆಯಲ್ಲಿ ಮನುಷ್ಯರನ್ನು ಹುಟ್ಟಿಸಿ ಮನುಷ್ಯರನ್ನು ಮಾತ್ರ ಬುದ್ಧಿಜೀವಿಗಳಾಗಿ ಹುಟ್ಟಿಸಿದ್ದಾನೆ. ಬುದ್ಧಿಜೀವಿಗಳಾದ ನಾವು ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಉಳಿಸಬೇಕಾಗಿರುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ವನಸಿರಿ ಫೌಂಡೇಶನ್ ಸುಮಾರು ವರ್ಷಗಳಿಂದ ಪ್ರಾಣಿ ಪಕ್ಷಿಗಳನ್ನು ಗಿಡ ಮರಗಳನ್ನು ಉಳಿಸುವ ನಿಟ್ಟಿನಲ್ಲಿ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ವಿದ್ಯಾರ್ಥಿಗಳಿಗೆ ಸಾರ್ವಜನಿಕರಿಗೆ ಪರಿಸರ ಜಾಗೃತಿ ಮೂಡಿಸಲಾಗುತ್ತಿದೆ. ಇಂದು ವನಸಿರಿ ಫೌಂಡೇಶನ್ ತಂಡ ನಮ್ಮ ಶಾಲೆಗೆ ಆಗಮಿಸಿ ಪಕ್ಷಿಗಳ ಸಂಕುಲ ಉಳಿಸುವ ನಿಟ್ಟಿನಲ್ಲಿ ಅರವಟಿಕೆಗಳನ್ನು ಕಟ್ಟಿ ಕಾಳು ನೀರು ಹಾಕುವ ಮೂಲಕ ಪರಿಸರ ಜಾಗೃತಿ ಮೂಡಿಸಲು ಮುಂದಾಗಿದ್ದಾರೆ. ವನಸಿರಿ ಫೌಂಡೇಶನ್ ತಾಲೂಕು ಅಧ್ಯಕ್ಷರಾದ ರಾಜು ಪತ್ತಾರ್ ಬಳಗನವರು ಹಾಗೂ ತಂಡದ ಎಲ್ಲ ಸದಸ್ಯರಿಗೆ ನಂದಿ ಪಬ್ಲಿಕ್ ಶಾಲೆಯ ವತಿಯಿಂದ ಧನ್ಯವಾದಗಳನ್ನು ಅರ್ಪಿಸಿದರು. ಇಂತಹ ಪರಿಸರ ಸಂರಕ್ಷಣೆ ಕಾರ್ಯಕ್ರಮಗಳಿಗೆ ನಾವೆಲ್ಲರೂ ಕೂಡ ಸದಾ ಕಾಲ ಕೈ ಜೋಡಿಸೋಣ. ಪ್ರತಿಯೊಬ್ಬರು ತಮ್ಮ ಮನೆಯ ಮಹಡಿಗಳ ಮೇಲೆ ಹಿತ್ತಲುಗಳಲ್ಲಿ ಗಿಡ ಮರಗಳಿಗೆ ಅರವಟ್ಟಿಗೆ ನಿರ್ಮಿಸಿ ಕಾಳು ನೀರು ಹಾಕಲು ಮುಂದಾಗಬೇಕೆಂದರು. ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ಅಧ್ಯಕ್ಷರಾದ ರಾಜು ಪತ್ತಾರ್ ಬಳಗನವರು, ವನಸಿರಿ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಅಮರೇಗೌಡ ಮಲ್ಲಾಪುರ್ ನೇತೃತ್ವದಲ್ಲಿ ರಾಜ್ಯದಾದ್ಯಂತ ಬೇಸಿಗೆಯಲ್ಲಿ ಪ್ರಾಣಿ ಪಕ್ಷಿಗಳನ್ನು ಉಳಿಸುವ ಸಲುವಾಗಿ ಪಕ್ಷಿಗಳಿಗೆ ನೀರಿನ ಅರವಟ್ಟಿಗೆ ನಿರ್ಮಿಸಿ ನೀರು ಕಾಳು ಹಾಕಲಾಗುತ್ತಿದೆ. ಪ್ರತಿಯೊಬ್ಬರು ಮನೆಯ ಮಹಡಿಗಳಲ್ಲಿ, ಕಾಡು ಪ್ರದೇಶಗಳಲ್ಲಿ, ಅತಿ ಹೆಚ್ಚು ಗಿಡಮರಗಳನ್ನು ಹೊಂದಿರುವ ಸ್ಥಳಗಳಲ್ಲಿ ಮಣ್ಣಿನ ಅರವಟ್ಟಿಗೆ ಕಟ್ಟಿ ಕಾಳು ನೀರು ಹಾಕಿ ಪಕ್ಷಿಗಳ ಸಂಕುಲ ಉಳಿವಿಗೆ ಕೈ ಜೋಡಿಸಬೇಕೆಂದು ಮನವಿ ಮಾಡಿದರು. ಈ ಭೂಮಿ ಮೇಲೆ ದೇವರು ಎಲ್ಲ ಪ್ರಾಣಿಗಳನ್ನ ಪಕ್ಷಿಗಳನ್ನ ಸೃಷ್ಟಿಸಿ ಅದರ ಜೊತೆ ನಮ್ಮ ಮನುಷ್ಯರನ್ನು ಕೂಡ ಸೃಷ್ಟಿಸಿದ್ದಾರೆ. ಸೃಷ್ಟಿಸಿ ಮನುಷ್ಯರಿಗೆ ಮಾತ್ರ ಜೀವಿಗಳನ್ನ ಆಗಿ ತಯಾರು ಮಾಡಿದ್ದಾರೆ. ಎಲ್ಲ ಪ್ರಾಣಿ ಪಕ್ಷಿಗಳನ್ನ ಆ ಥರ ಈ ಕೆಲಸಕ್ಕೆ ಕೊಡೋರು ಒಂದು ಒಳ್ಳೆಯ ಕಾರ್ಯವನ್ನು ಇನಿಷಿಯೇಟ್ ಮಾಡಿದರೆ ಕಾರ್ಯಕ್ಕೆ ನಾನು ಅರೇಂಜ್ಮೆಂಟ್ ಮಾಡಿ ಪಕ್ಷಿಗಳಿಗೆ ತೊಂದರೆ ಆಗ್ತಲ್ಲ ಪ್ರಾಣಿ ಪಕ್ಷಿಗಳು ಪಕ್ಷಿ ನೀರು ಪಕ್ಷಿಗಳ ಆಹಾರವನ್ನು ತಿಂತಲು ಮಾಡಿ ಅವರೆಲ್ಲ ನೀವೆಲ್ಲ ಏನ್ಬೇಕಂತಂದ್ರೆ ಇನ್ಸ್ಪಿರೇಷನ್ ಆಗಿ ತಗೊಂಡು ಹೌದಾ ಬಾಕಿ ಥರ ಯೂಸ್ ಮಾಡಿರಿ. ಏನೋ ಕಂಟೈನರ್ಸ್ ಪ್ಲಾಸ್ಟಿಕ್ ಬೇಡ ಯೂಸ್ ಮಾಡಿ ಮನೆಗೆ ಪಕ್ಷಿ ನೀರು ಅರೇಂಜ್ ಈ ಸಂದರ್ಭದಲ್ಲಿ ವನಸಿರಿ ಫೌಂಡೇಶನ್ ತಾಲೂಕು ಘಟಕದ ಅಧ್ಯಕ್ಷ ರಾಜು ಪತ್ತಾರ್ ಬಳಗನವರು, ರವಿ ಅಚ್ಚಪ್ಪನವರ್, ಅಧ್ಯಕ್ಷರು ಶರಣೇಗೌಡ ಪಾಟೀಲ್, ಎಚ್ಎಂ ಮೌನೇಶ್ ಎನ್, ಅಮರೇಗೌಡ, ಬಸವರಾಜ್ ಎಂ, ಬಸನಗೌಡ, ಶಂಕರಪ್ಪ, ಶಿವರಾಜ್, ಅಂಬಿಕಾ, ಸೌಮ್ಯ, ರಮೇಶ್ ಮೆರ್ಡಿ, ಹುಸೇನ್ ಭಾಷಾ, ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ವಿದ್ಯಾರ್ಥಿಗಳು, ಶಾಲೆಯ ಸಿಬ್ಬಂದಿ ವರ್ಗದವರು ಭಾಗವಹಿಸಿದರು. ಈಗ ಜಾಹೀರಾತು. KTB Jewel Palace. Shop with confidence, compare making charges and get the best value for your money. Visit KTB Jewel Palace, Udayanagar, Station Road, Raichur. Raichur's biggest jewel palace. All types of jewelries available in only KTB Jewel Palace. 916 Allmark Gold Jewelries available. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ. Visit KTB Jewel Palace, Udayanagar, Station Road, Raichur. Mobile 8123 535300. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ
ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI, ಪಲ್ಸರ್ 220S, XCD 125, ಡಿಸ್ಕವರ್ 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844 Chalukya Tutorials Raichuru. Chalukya Summer Classes, Summer Coaching for 5th to SSLC students. ಬೇಸಿಗೆ ತರಬೇತಿ ನೀಡುತ್ತಿರುವ ರಾಯಚೂರಿನ ಏಕೈಕ ತರಬೇತಿ ಕೇಂದ್ರ ಚಾಲುಕ್ಯ ಟ್ಯುಟೋರಿಯಲ್ಸ್. ಪ್ರಿಯ ವಿದ್ಯಾರ್ಥಿಗಳೇ, ನಿಮಗೆ ಸೈನ್ಸ್, ಮ್ಯಾಥ್ಸ್, ಇಂಗ್ಲಿಷ್ ವಿಷಯಗಳು ಕಠಿಣವಾಗಿವೆಯೇ? ಹಾಗಾದರೆ ಹಿಂದೆ ಸಂಪರ್ಕಿಸಿ ಚಾಲುಕ್ಯ ಸಮ್ಮರ್ ಕ್ಲಾಸ್ ನಲ್ಲಿ ಪ್ರವೇಶ ಪಡೆಯಿರಿ. ಕೋಚಿಂಗ್ ಡ್ಯೂರೇಷನ್ 2nd to 30th May. ಸ್ಟೇಟ್ ಅಂಡ್ CBSE ಸಿಲೆಬಸ್. ಸಬ್ಜೆಕ್ಟ್ ಸೈನ್ಸ್, ಮ್ಯಾಥ್ಸ್ ಅಂಡ್ ಇಂಗ್ಲಿಷ್. ಟೀಚಿಂಗ್ ಮೀಡಿಯಂ ಕನ್ನಡ ಅಂಡ್ ಇಂಗ್ಲಿಷ್. ಆತ್ಮೀಯ ಪಾಲಕರೇ, 4 ಮತ್ತು 5ನೇ ತರಗತಿ ಓದುತ್ತಿರುವ ನಿಮ್ಮ ಮಕ್ಕಳಿಗಾಗಿ ಸೈನಿಕ, ನವೋದಯ, ಕಿತ್ತೂರು ವಸತಿ ಶಾಲೆಗಳ ತರಬೇತಿ ನೀಡಲಾಗುವುದು. ಸ್ಪೆಷಲ್ ಸಮ್ಮರ್ ಕ್ಯಾಂಪ್ ಫಾರ್ 4 to 10 year kids. ವಿಶೇಷತೆಗಳು: ನುರಿತ ಹಾಗೂ ಅನುಭವಿ ಶಿಕ್ಷಕರಿಂದ ಬೋಧನೆ, ಫ್ರೀ ಸ್ಮಾರ್ಟ್ ಸ್ಪೋಕನ್ ಇಂಗ್ಲಿಷ್, 100% ರಿಸಲ್ಟ್. ಅಡ್ಮಿಷನ್ ಸ್ಟಾರ್ಟೆಡ್. ಎನ್ರೋಲ್ ಯುವರ್ ನೇಮ್ ಟುಡೇ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಸಂಗಮೇಶ್ ಮಂಗನವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಸೆಲ್ ನಂಬರ್ 9986107089. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. SAK Convention Hall. Book now, flat 50% discount. Save of the season. With luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur. Visit SAK Convention Hall, Shekhar Nagar, IB Road, Raichur. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು SAK ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600ರಿಂದ 800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ SAK ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, IB ರೋಡ್, ರಾಯಚೂರು.
ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಡಿಮೆ ಮತದಾನ ಆದ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾವಣಾ ಭಾಗವಹಿಸುವಿಕೆ ಸ್ವೀಪ್ ಕಾರ್ಯಚಟುವಟಿಕೆಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿ ಮತದಾನ ಪ್ರಮಾಣ ಹೆಚ್ಚಿಸಲು ಸೂಕ್ತ ಕ್ರಮ ವಹಿಸಬೇಕು ಎಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಅವರು ಹೇಳಿದರು. ಹಿಂದಿನ ಲೋಕಸಭೆ ಚುನಾವಣೆಯಲ್ಲಿ ಕಡಿಮೆ ಮತದಾನ ಆದ ಮತಗಟ್ಟೆಗಳ ವ್ಯಾಪ್ತಿಯಲ್ಲಿ ವ್ಯವಸ್ಥಿತ ಮತದಾರರ ಶಿಕ್ಷಣ ಮತ್ತು ಚುನಾವಣಾ ಭಾಗವಹಿಸುವಿಕೆ ಸ್ವೀಪ್ ಕಾರ್ಯ ಚಟುವಟಿಕೆಗಳನ್ನು ಉತ್ತಮ ರೀತಿಯಲ್ಲಿ ನಡೆಸಿ ಮತದಾನ ಪ್ರಮಾಣ ಹೆಚ್ಚಿಸಲು ಸೂಕ್ತ ಕ್ರಮ ವಹಿಸಬೇಕೆಂದು ಜಿಲ್ಲಾ ಸ್ವೀಪ್ ಸಮಿತಿ ಅಧ್ಯಕ್ಷ ಹಾಗೂ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ರಾಹುಲ್ ತುಕಾರಾಂ ಪಾಂಡ್ವೆ ಅವರು ಹೇಳಿದರು. ನಗರದ ಜಿಲ್ಲಾ ಪಂಚಾಯತ್ ಕಚೇರಿಯ ಜಲ ನಿರ್ಮಲ ಸಭಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಜಿಲ್ಲಾ ಸ್ವೀಪ್ ಕೋರ್ ಕಮಿಟಿ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮಾರ್ಚ್ 20ರಿಂದ ಮೇ 5ರವರೆಗೆ ಜಿಲ್ಲೆಯಲ್ಲಿ ಸ್ವೀಪ್ ಕಾರ್ಯ ಚಟುವಟಿಕೆಗಳನ್ನು ನಡೆಸಲಾಗುವುದು. ಇಲಾಖಾವಾರು ಸ್ವೀಪ್ ಕಾರ್ಯ ಚಟುವಟಿಕೆಗಳ ಮಾಹಿತಿಯನ್ನು ಒದಗಿಸಬೇಕು ಎಂದು ತಿಳಿಸಿದರು. ಮತದಾನ ಪ್ರಮಾಣವನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಆಯಾ ಇಲಾಖೆಯ ಅಧಿಕಾರಿಗಳು ಹೆಚ್ಚಿನ ಶ್ರಮ ವಹಿಸಿ ಕಾರ್ಯನಿರ್ವಹಿಸಬೇಕು ಮತ್ತು ವಿನೂತನವಾದ ಜಾಗೃತಿ ಕಾರ್ಯಕ್ರಮಗಳನ್ನು ನಡೆಸಿ ಮತದಾನ ಕುರಿತು ಸಾರ್ವಜನಿಕರಲ್ಲಿ ಹೆಚ್ಚಿನ ಜಾಗೃತಿ ಮೂಡಿಸುವಂತೆ ತಿಳಿಸಿದರು. ಜಿಲ್ಲೆಯ ಕಾಲೇಜುಗಳಲ್ಲಿ ನರೇಗಾ ಕೂಲಿ ಕಾರ್ಮಿಕರಲ್ಲಿ ಸಾರ್ವಜನಿಕ ಪ್ರದೇಶಗಳಲ್ಲಿ ವಿವಿಧ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಬೇಕು. ಜಿಲ್ಲೆಯಲ್ಲಿ ಮತದಾನ ಪ್ರಮಾಣವನ್ನು ಹೆಚ್ಚಿಸುವಲ್ಲಿ ಹೆಚ್ಚಿನ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಬೇಕೆಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಸ್ವೀಪ್ ನೋಡಲ್ ಅಧಿಕಾರಿ ಡಾಕ್ಟರ್ ಬಿವೈ ವಾಲ್ಮೀಕಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ವಿಭಾಗೀಯ ನಿಯಂತ್ರಣ ಅಧಿಕಾರಿ ಚಂದ್ರಶೇಖರ್ ಎಂಎಸ್, ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಆರ್ ದೇವಿಕಾ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಉಪನಿರ್ದೇಶಕ ಸೋಮಶೇಖರಪ್ಪ ಹೊಕ್ರಾಣಿ, ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿ ಶರಣಪ್ಪ ಪಾಟೀಲ್, ಜಿಲ್ಲಾ ಕಾರ್ಮಿಕ ಅಧಿಕಾರಿ ಆರತಿ, ಜಿಲ್ಲಾ ಅಲ್ಪಸಂಖ್ಯಾತರ ಕಲ್ಯಾಣಾಧಿಕಾರಿ ಸಂಗಮೇಶ್ವರ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರೂಪಣಾಧಿಕಾರಿ ಶರಣಮ್ಮ, ಲೀಡ್ ಬ್ಯಾಂಕ್ ವ್ಯವಸ್ಥಾಪಕ ರವಿ, ಆಕಾಶವಾಣಿ ಕೇಂದ್ರದ ವಿಜಿ ಬಾವಲತ್ತಿ, ಮತದಾರರ ಸಾಕ್ಷರತಾ ಕ್ಲಬ್ನ ದಂಡಪ್ಪ ಬಿರಾದರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾನ್ವಿ ಪಟ್ಟಣದ ಸಿಂಧನೂರು ರಸ್ತೆಯಲ್ಲಿ ಗಗನ್ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ರಾಯಚೂರು ರಸ್ತೆಯಲ್ಲಿ ವಿಎಲ್ ಬಾರ್ ಅಂಡ್ ರೆಸ್ಟೋರೆಂಟ್ ಕಾನೂನು ಬಾಹಿರವಾಗಿ ನಿರ್ವಹಣೆ ಲೋಪ ಎಸಗುತ್ತಿದ್ದು, ಕೂಡಲೇ 2 ರೆಸ್ಟೋರೆಂಟ್ಗಳ ಪರವಾನಗಿ ರದ್ದುಪಡಿಸಬೇಕೆಂದು ಮಾನ್ವಿ ನಿವಾಸಿ ಜಾವೇದ್ ಖಾನ್ ತಂದೆ ಮೆಹಬೂಬ್ ಖಾನ್ ಎಂಬುವವರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಮಾನ್ವಿ ಪಟ್ಟಣದ ಸಿಂಧನೂರು ರಸ್ತೆಯಲ್ಲಿ ಗಗನ್ ಬಾರ್ ಅಂಡ್ ರೆಸ್ಟೋರೆಂಟ್ ಮತ್ತು ರಾಯಚೂರು ರಸ್ತೆಯಲ್ಲಿ ವಿಎ ಬಾರ್ ಅಂಡ್ ರೆಸ್ಟೋರೆಂಟ್ ಕಾನೂನು ಬಾಹಿರವಾಗಿ ನಿರ್ವಹಣೆ ಲೋಪ ಎಸಗುತ್ತಿದ್ದು, ಕೂಡಲೇ 2 ಬಾರ್ ಅಂಡ್ ರೆಸ್ಟೋರೆಂಟ್ಗಳ ಪರವಾನಗಿ ರದ್ದುಪಡಿಸಬೇಕೆಂದು ಮಾನ್ವಿ ನಿವಾಸಿ ಜಾವೇದ್ ಖಾನ್ ತಂದೆ ಮೆಹಬೂಬ್ ಖಾನ್ ಎಂಬುವವರು ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದಾರೆ. ಸಿಎಲ್ 7 ಪರವಾನಗಿ ಮಂಜೂರು ಮಾಡುವ ಪೂರ್ವದಲ್ಲಿ ವಿಧಿಸಿದ ಷರತ್ತು ನಿಬಂಧನೆಗಳನ್ನು ಉಲ್ಲಂಘನೆ ಮಾಡಿ ಮನಸ್ಸು ಇಚ್ಛೆಯಂತೆ ಕಟ್ಟಡದಲ್ಲಿ ಬದಲಾವಣೆ ಮಾಡಿಕೊಂಡು ಬರುವಂತೆ ಗ್ರಾಹಕರಿಗೆ ಮೂಲಭೂತ ಸೌಕರ್ಯ ಕಲ್ಪಿಸದೆ ಯಾವುದೇ ಜಿಎಸ್ಟಿ ಬಿಲ್ ನೀಡದೆ ಮನಸ್ಸಿಗೆ ಬಂದಂತೆ ಗ್ರಾಹಕರಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಎಂದು ಆಪಾದಿಸಿದ್ದಾರೆ. ಏಕಕಾಲಕ್ಕೆ ಮಾನ್ವಿ ಪಟ್ಟಣದಲ್ಲಿ ಪತಿ ಪತ್ನಿ ಹೆಸರಿನಲ್ಲಿ ಮಾನ್ವಿ ನಗರದ ಸಿಂಧನೂರು ರಸ್ತೆಗೆ ಪ್ರಭಾವತಿ ಗಂಡ ಸಿದ್ದಲಿಂಗಪ್ಪ ಗೌಡ ಇವರ ಹೆಸರಿನಲ್ಲಿ ಸಿಎಲ್ 7 ಹಾಗೂ ಮಾನ್ವಿ ನಗರದ ರಾಯಚೂರು ರಸ್ತೆಯಲ್ಲಿ ಸಿದ್ದಲಿಂಗಪ್ಪ ಗೌಡ ಇವರ ಹೆಸರಿನಲ್ಲಿ ಸಿವಿಲ್ 7 ಪರವಾನಗಿ ನೀಡಲಾಗಿದೆ. ಕೂಡಲೇ 2 ಬಾರ್ಗಳ ಪರವಾನಗಿ ರದ್ದುಗೊಳಿಸಬೇಕೆಂದು ಮನವಿ ಮಾಡಿದರು. ಮೇಲ್ಕಾಣಿದ ವಿಷಯ ಸಂಬಂಧಿಸಿ ಈ ಕೆಳಗಿನ ಸಹಿ ಮಾಡಿದ ನಾನು ಜಾವೇದ್ ಖಾನ್ ತಂದೆ ಮೆಹಬೂಬ್ ಖಾನ್ ದೂರವಾಣಿ ಸಂಖ್ಯೆಯಲ್ಲ ಮಾನ್ವಿ ರಾಯಚೂರಾದ ನಾನು ತಮ್ಮಲ್ಲಿ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಿದ್ದೇನೆಂದರೆ, ಮಾನ್ವಿ ಒಂದು ತಾಲೂಕು ಕೇಂದ್ರ ಸ್ಥಾನವಾಗಿದ್ದು ನಗರ ಜನಸಂಖ್ಯೆಗುಣವಾಗಿ ಈಗಾಗಲೇ ಸರ್ಕಾರದಿಂದ ಮದ್ಯ ಮಾರಾಟ ಪರವಾನಗಿ ಪಡೆದು ಮದ್ಯ ಮಾರಾಟ ಮಳಿಗೆಗಳನ್ನು ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರದ ನಿರ್ವಹಣೆಯಲ್ಲಿರುವ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಮದ್ಯ ಮಾರಾಟ ಮಳಿಗೆ ಕೂಡ ಕಾರ್ಯನಿರ್ವಹಿಸುತ್ತಿದೆ. ಈಗ ಏಕಾಏಕಿಯಾಗಿ ಹೆಚ್ಚುವರಿಯಾಗಿ ಮಾನ್ವಿ ನಗರದ ಸಿಂಧನೂರು ರಸ್ತೆಗೆ ಶ್ರೀಮತಿ ಪ್ರಭಾವತಿ ಗಂಡ ಸಿದ್ದಲಿಂಗಪ್ಪ ಗೌಡ ಇವರ ಹೆಸರಿನಲ್ಲಿ CL 7 ಪರವಾನಗಿಯನ್ನು ಮಂಜೂರು ಮಾಡಲಾಗಿದ್ದು, ಅದೇ ರೀತಿಯಾಗಿ ಮಾನ್ವಿ ನಗರದ ರಾಯಚೂರು ರಸ್ತೆಗೆ ಶ್ರೀ ಸಿದ್ದಲಿಂಗಪ್ಪ ಗೌಡ ತಂದೆ ಬಸನಗೌಡ ಇವರ ಹೆಸರಿನಲ್ಲಿ CL 7 ಪರವಾನಗಿಯಾಗಿದ್ದು ಮಾಡಲಾಗಿದ್ದು, ಸಿಂಧನೂರು ರಸ್ತೆಯ CL 7 ಪರವಾನಗಿದಾರರ ಶ್ರೀಮತಿ ಪ್ರಭಾವತಿ ಗಂಡ ಸಿದ್ದಲಿಂಗಪ್ಪ ಗೌಡ ಇವರ ಮಾಲೀಕತ್ವದ ಮದ್ಯ ಮಾರಾಟದ ಮಳಿಗೆಗಳು ಗಗನ್ ಬಾರ್ ಅಂಡ್ ರೆಸ್ಟೋರೆಂಟ್ ಎಂದು ರಾಯಚೂರು ರಸ್ತೆಯ CL 7 ಪರವಾನಗಿದಾರರ ಶ್ರೀ ಸಿದ್ದಲಿಂಗಪ್ಪಗೌಡ ತಂದೆ ಬಸನಗೌಡ ಅವರ ಮಾಲೀಕತ್ವದ ಮದ್ಯ ಮಾರಾಟ ಮಳಿಗೆಗಳು VA ಬಾರ್ ಅಂಡ್ ರೆಸ್ಟೋರೆಂಟ್ ಎಂದು ನಾಮಕರಣ ಮಾಡಲಾಗಿರುತ್ತದೆ. ಇಲ್ಲಿ ಅತಿ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೇನೆಂದರೆ, ಈ 2 ಪರವಾನಗಿಗಳು ಏಕಕಾಲಕ್ಕೆ ಸುಮಾರು 3-4 ತಿಂಗಳ ಆಸುಪಾಸಿನಲ್ಲಿ ಸನದು ಮಂಜೂರಾಗಿರುತ್ತದೆ. ಇನ್ನು ಎರಡನೆಯ ವಿಷಯವೇನೆಂದರೆ, ಶ್ರೀಮತಿ ಪ್ರಭಾವತಿ ಗಂಡ ಸಿದ್ದಲಿಂಗಪ್ಪಗೌಡ ಹಾಗೂ ಸಿದ್ದಲಿಂಗಪ್ಪಗೌಡ ತಂದೆ ಬಸನಗೌಡ ಇವರ ಪತಿ ಪತ್ನಿಯಾಗಿದ್ದು, ಹಣಬಲದಿಂದ ಒಂದೇ ಕುಟುಂಬಕ್ಕೆ 2 ಮದ್ಯದ ಅಂಗಡಿಗಳು ಮಾರಾಟ ಪರವಾನಗಿ ಪಡೆಯುವ ಮೂಲಕ ಕಾನೂನು ಉಲ್ಲಂಘನೆ ಮಾಡಿರುತ್ತಾರೆ. ಪುನಃ ತಿಳಿಸಿಪಡಿಸಿದೆಂದರೆ, ಈಗಾಗಲೇ ಇವರು ಸರ್ಕಾರದ ವಿವಿಧ ಇಲಾಖೆಯ ಸಾಗಾಣಿಕೆ ವಹಿವಾಟಿಯಲ್ಲಿ ತೊಡಗಿಸಿಕೊಂಡು ಇವರ ಕುಟುಂಬದ ಸದಸ್ಯರಿದ್ದ ಹಲವಾರು ಪ್ರಕರಣಗಳಿವೆ. ರಾಜ್ಯದ ವಿವಿಧ ಜಿಲ್ಲೆಗಳ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗಿರುತ್ತವೆ.
ಇಂತಹ ಹಿನ್ನೆಲೆಯುಳ್ಳ ವ್ಯಕ್ತಿಗಳಿಗೆ ಈ ಮದ್ಯ ಮಾರಾಟ ಪರವಾನಗಿ ಮಂಜೂರು ಮಾಡಿರುವುದು ಕಾನೂನು ಉಲ್ಲಂಘನೆ. ನನಗೆ ಅವೆರಡು ಬಂದ್ ಆಗಬೇಕು ಸರ್, ಅದು ನೋಡಬೇಕು, ಚೆಕ್ ಮಾಡಬೇಕು, ಅವೆರಡು ಬಂದ್ ಮಾಡಬೇಕು. ಪರ್ಮಿಷನ್ ಸರ್ಕಾರ ಕೊಟ್ಟಿದ್ದು, ಅದು ಹೆಂಗೆ ಕೊಟ್ಟಿದ್ದು? ಕಣ್ಣು ಮುಚ್ಚಿ ಕೊಟ್ಟಿದ್ದು ಸರ್ಕಾರ. ಸರ್ಕಾರಕ್ಕೆ ಭಾಳ ಲಾಸ್ ಆಗುತ್ತೆ, ಬಿಸಿುಡ್ಬೇಕಾಗುತ್ತೆ. ನಗರದ ಡಾಕ್ಟರ್ ಬಾಲ್ಕಿ ಆಸ್ಪತ್ರೆಯ ಕೆಳಗಡೆ ಇರುವ ಕಜಾರಿಯ ಟೈಲ್ಸ್ ಅಂಗಡಿಯ ಗೋಡನ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡಿದ್ದು, ಅಂಗಡಿಯಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಹೋಗಿರುವ ಘಟನೆ ನಗರದ ಗೋಶಾಲೆ ರಸ್ತೆಯಲ್ಲಿ ನಡೆದಿದೆ. ನಗರದ ಡಾಕ್ಟರ್ ಬಾಲ್ಕಿ ಆಸ್ಪತ್ರೆಯ ಕೆಳಗಡೆ ಇರುವ ಖಜಾರಿಯ ಟೈಲ್ಸ್ ಅಂಗಡಿಯ ಗೋಡನ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡು ಅಂಗಡಿಯಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಹೋಗಿರುವ ಘಟನೆ ನಗರದ ಗೋಶಾಲೆ ರಸ್ತೆಯಲ್ಲಿ ನಡೆದಿದೆ. ಕಟ್ಟಡಕ್ಕೆ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡಿದ್ದರಿಂದ ದಟ್ಟ ಹೊಗೆಯ ಮೇಲ್ಮಹಡಿಯಲ್ಲಿ ಇರುವ ಬಾಲ್ಕಿ ಆಸ್ಪತ್ರೆಗೆ ಆವರಿಸಿದೆ. ಇದರಿಂದ ಆತಂಕ ವಾತಾವರಣ ಉಂಟಾಗಿತ್ತು. ಎಚ್ಚೆತ್ತುಕೊಂಡ ಆಸ್ಪತ್ರೆ ಸಿಬ್ಬಂದಿಗಳು ಒಳರೋಗಿಗಳನ್ನು ಮತ್ತೊಂದು ಆಸ್ಪತ್ರೆಗೆ ಸ್ಥಳಾಂತರಿಸಿದ್ದಾರೆ. ಯಾವುದೇ ಪ್ರಾಣಹಾನಿಯಾಗಿಲ್ಲ ಎಂದು ತಿಳಿದು ಬಂದಿದೆ. ಹೆಚ್ಚಿನ ಪ್ರಮಾಣದಲ್ಲಿ ಬೆಂಕಿ ಹತ್ತಿಕೊಂಡಿದ್ದರಿಂದ ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿದ ತಕ್ಷಣ ಅಗ್ನಿಶಾಮಕ ದಳ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ. ಬೆಂಕಿ ಅವಘಡದಿಂದ ಟೈಲ್ಸ್ ಅಂಗಡಿಯಲ್ಲಿನ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳು ಸುಟ್ಟು ಹೋಗಿವೆ. ಸ್ಥಳಕ್ಕೆ ಸದರ್ ಬಜಾರ್ ಠಾಣೆ ಪೊಲೀಸರು ಆಗಮಿಸಿ ಪರಿಶೀಲನೆ ನಡೆಸಿದರು. ಸದರ್ ಬಜಾರ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಜರುಗಿದೆ. ನಿನ್ನೆ ರಾತ್ರಿ ಚಪಾತಿ ಕಾಳು ಸೇವಿಸಿದ ಎಸ್ಟಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆಗೆ ದಾಖಲಾದ ಘಟನೆ ಅರಕೆರೆ ಪಟ್ಟಣದಲ್ಲಿ ಜರುಗಿದೆ. ನಿನ್ನೆ ರಾತ್ರಿ ಚಪಾತಿ ಕಾಳು ಸೇವಿಸಿದ ಎಸ್ಟಿ ಹಾಸ್ಟೆಲ್ ವಿದ್ಯಾರ್ಥಿಗಳು ಅಸ್ವಸ್ಥರಾಗಿ ಆಸ್ಪತ್ರೆ ದಾಖಲಾದ ಘಟನೆ ಅರಕೆರೆ ಪಟ್ಟಣದಲ್ಲಿ ಜರುಗಿತು. ಎಸ್ಟಿ ಹಾಸ್ಟೆಲ್ ವಿದ್ಯಾರ್ಥಿನಿಯರು ಎಂದಿನಂತೆ ರಾತ್ರಿ ಊಟದಲ್ಲಿ ಚಪಾತಿ ಕಾಳು ಸಿದ್ಧಪಡಿಸಿದ್ದ ಊಟ ಮಾಡಿ ಹೊಟ್ಟೆ ನೋವು ಎಂದು ರಾತ್ರಿಯಿಂದಲೇ ವಿದ್ಯಾರ್ಥಿಗಳು ಹೊಟ್ಟೆ ನೋವು ಸುಮಾರು 45ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಹೊಟ್ಟೆ ನೋವು ವಾಂತಿ ಭೇದಿಯಿಂದ ಬಳಲಾರಂಭಿಸಿದ್ದು ತಕ್ಷಣವೇ ಸಿಬ್ಬಂದಿಗಳು ವಿದ್ಯಾರ್ಥಿನಿಯರನ್ನು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ದಾಖಲು ಮಾಡಿದ್ದಾರೆ. ತಕ್ಷಣವೇ ಚಿಕಿತ್ಸೆ ಆರಂಭವಾಗಿದ್ದರಿಂದ ಯಾವುದೇ ತೊಂದರೆಯಾಗಿಲ್ಲ. ಪ್ರಾಯಶಃ ಫುಡ್ ಪಾಯ್ಸನ್ ಆಗಿರಬಹುದು ಎನ್ನಲಾಗಿದ್ದು, ಉಳಿದಂತೆ ಬೆಳಗ್ಗೆ ಉಪಹಾರ ಸೇವಿಸಿ ವಿದ್ಯಾರ್ಥಿಗಳಿಗೆ ವಾಂತಿ ಭೇದಿಯ ಲಕ್ಷಣಗಳು ಕಂಡ ಹಿನ್ನೆಲೆಯಲ್ಲಿ ಅವರನ್ನು ಸಹ ಆಸ್ಪತ್ರೆಗೆ ದಾಖಲು ಮಾಡಲಾಗಿದ್ದು ಎಲ್ಲರೂ ಅಪಾಯದಿಂದ ಪಾರಾಗಿದ್ದಾರೆ. ಬೆಳಗ್ಗೆ ಒಗ್ಗರಣೆ ಉಪಹಾರ ಸೇವಿಸಿದ ಮಕ್ಕಳು ಅಸ್ವಸ್ಥ, ವಾಂತಿ ಭೇದಿ ಮತ್ತು ತಲೆ ಸುತ್ತು ಅಂತ ಮಕ್ಕಳು ನರಳಾಟ 45ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಪಟ್ಟಣದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳನ್ನು ದಾಖಲಿಸಲಾಗಿದೆ. ಪಟ್ಟಣದ ಪರಿಶಿಷ್ಟ ಪಂಗಡಕ್ಕೆ ಸೇರಿದ ವಸತಿ ನಿಲಯ ವಿದ್ಯಾರ್ಥಿನಿಯರು ಅಸ್ವಸ್ಥರಾಗಿರುವ ಮಾಹಿತಿ ತಿಳಿದು ಸ್ಥಳಕ್ಕೆ ಬಂದ ಪೋಷಕರು ಮಕ್ಕಳ ನರಳಾಟ ಕಂಡು ವಸತಿ ನಿಲಯ ಸಿಬ್ಬಂದಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ಬೆಟ್ಟಿಗೆ ಇಬ್ಬರು ಹಾಕ್ಬೇಕಾದ್ರೆ ಖಾಲಿ ಆಗುತ್ತೆ ನಿಮ್ಗೆ ಆರಾಮಾಗಿದೆ. ಸಾರ್ವತ್ರಿಕ ಲೋಕಸಭಾ ಚುನಾವಣೆಯನ್ನು ಮುಕ್ತ ಹಾಗೂ ನಿಷ್ಪಕ್ಷಪಾತ ಮತ್ತು ಶಾಂತಿಯುತವಾಗಿ ನಡೆಸಲು ಅಬಕಾರಿ ಇಲಾಖೆಯ ವತಿಯಿಂದ ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಸಾರ್ವತ್ರಿಕ ಲೋಕಸಭಾ ಚುನಾವಣೆಯನ್ನು ಮುಕ್ತ ಹಾಗೂ ನಿಷ್ಪಕ್ಷಪಾತ ಮತ್ತು ಶಾಂತಿಯುತವಾಗಿ ನಡೆಸಲು ಅಬಕಾರಿ ಇಲಾಖೆ ವತಿಯಿಂದ ವಿವಿಧ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ಜಿಲ್ಲೆಯಲ್ಲಿ ಅಬಕಾರಿ ಕಾನೂನು ಉಲ್ಲಂಘನೆ ಕಂಡುಬಂದಲ್ಲಿ ಸಾರ್ವಜನಿಕರು ಇಲಾಖೆಯ ಟೋಲ್ ಫ್ರೀ ಸಂಖ್ಯೆ 180042530073ಗೆ ಮಾಹಿತಿ ನೀಡುವಂತೆ ಕೋರಲಾಗಿದೆ. ಮಾಹಿತಿದಾರರ ಕುರಿತು ಗೌಪ್ಯತೆಯನ್ನು ಕಾಪಾಡಲಾಗುವುದು ಎಂದು ಡೆಪ್ಟಿ ಕಮಿಷನರ್ ಆಫ್ ಎಕ್ಸೈಸ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು.
ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ನಕಲು ಆಗದಂತೆ ಎಚ್ಚರಿಕೆ ವಹಿಸಿ ಸಿಇಒ ರಾಹುಲ್ ತುಕಾರಾಂ ಪಾಂಡ್ವೆ. ರೋಟರಿ ಜನಸೇವಾ ಪ್ರತಿಷ್ಠಾನ ರಕ್ತ ಭಂಡಾರ ಲೋಕಾರ್ಪಣೆ. ಈ ಭಾಗದ ಜನಾರೋಗ್ಯ ಸೇವೆಗೆ ಮತ್ತಷ್ಟು ನೆರವಿಗೆ ಸಿದ್ಧ ರವಿ. ಪ್ರಾಣಿ ಪಕ್ಷಿಗಳನ್ನು ಉಳಿಸಿ ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿ. ಗಣೇಶ್ ಗೌಡ ಪಾಟೀಲ್. ಮತದಾನ ಪ್ರಮಾಣವನ್ನು ಹೆಚ್ಚಿಸಲು ಸ್ವೀಪ್ ಕಾರ್ಯಚಟುವಟಿಕೆಗಳನ್ನು ಚುರುಕುಗೊಳಿಸಿ ಜಿಲ್ಲಾ ಪಂಚಾಯತ್ ಸಿಇಒ ರಾಹುಲ್. ನಿಯಮ ಉಲ್ಲಂಘನೆ. ಮಾನ್ವಿ ಪಟ್ಟಣದ 2 ಬಾರ್ ರೆಸ್ಟೋರೆಂಟ್ಗಳ ಪರವಾನಗಿ ರದ್ದಿಗೆ ಒತ್ತಾಯ. ಖಜಾರಿಯ ಟೈಲ್ಸ್ ಅಂಗಡಿಗೆ ಬೆಂಕಿ. ಲಕ್ಷಾಂತರ ಮೌಲ್ಯದ ವಸ್ತು ಭಸ್ಮ. ಎಸ್ಸಿ ಎಸ್ಟಿ ಬಾಲಕಿಯರ ವಸತಿ ನಿಲಯ ವಿದ್ಯಾರ್ಥಿಗಳು ಅಸ್ವಸ್ಥ, ಆಸ್ಪತ್ರೆಗೆ ದಾಖಲು. ಅಬಕಾರಿ ಕಾನೂನು ಉಲ್ಲಂಘನೆಯಾದಲ್ಲಿ ಕರೆ ಮಾಡಿ ಮಾಹಿತಿ ನೀಡಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರವೇಶಿಸಿದವರು. ವಿಸಿಟ್ ಟಿಟಿಬಿ ಜ್ಯುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8123535300 N150. ಸಂಪರ್ಕಿಸಿ ಶ್ರೀ ಬಾಲಾಜಿ ಬಜಾಜ್, ಗಂಜ್ ಕಲ್ಯಾಣ ಮಂಟಪ ಪಕ್ಕ, ಗಂಜ್ ರಸ್ತೆ, ರಾಯಚೂರು. ಸಂಗಮೇಶ್ ಮಂಗಣ್ಣವರ್, ನಿರ್ದೇಶಕರು, ಚಾಲುಕ್ಯ ಕರಿಯರ್ ಅಕಾಡೆಮಿ, IAS, KAS ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಸರ್ಕಲ್, ಡಾಕ್ಟರ್ಸ್ ಲೈನ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. SAK ಕನ್ವೆನ್ಷನ್ ಹಾಲ್. ಬುಕ್ ನೌ ಫ್ಲಾಟ್ 50% discount. Save of the season with luxury rooms, faculty, fully centralized AC halls, wide parking areas, facilities. Visit Shekhar Nagar, IB Road, Raichur.